ಬಂದು ರೌಂಡ್ ಹೊಡಿಬೇಕಿಲ್ಲಿ. ತಿರುಗು ತಿರುಗು. ಚಾರ್ವಿ ರೌಂಡ್ ಸುತ್ತು. ಚಾರ್ವಿ ಸುತ್ತು ಒಂದು ರೌಂಡು. ಫುಲ್ಲು ಒಂದು ರೌಂಡ್ ಸುತ್ತು. ಹಾಂ ಹಂಗೆ ಹಿಂಗೆ. ಹಿಂಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಲಾಸ್ಟ್ ವ್ಲಾಗ್ನಲ್ಲಿ ಹೇಳ್ದಾಗೇ ನಮ್ಮ ಊರಲ್ಲಿ ಒಂದು ಮದುವೆ ಇತ್ತು. ಸೊ ಆ ಮದುವೆ ರಿಸೆಪ್ಷನ್ಗೆ ನಾವು ಹೊರಟಿದ್ವಿ. ಅದಾದ ನಂತರ ನಾವು ಮದುವೆ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ನನ್ನ ಗಂಡನ ಮನೆಗೆ ನಾವು ಹೊರಟ್ವಿ. ಅಲ್ಲಿಗೆ ಹೋದ್ಮೇಲೆ ನೆರಳು ಜೊತೆ ನನ್ನ ಮಕ್ಕಳು ಹೇಗೆ ಆಟ ಆಡ್ತಿದ್ದಾರೆ ನೋಡಿ. ಸೊ ಒಟ್ಟಾರೆ ಆ ನೆರಳು ಜೊತೆ ಎದ್ರುಕೊಂಡೇ ಮಲ್ಕೊಂಡ್ಬಿಟ್ಲು ಅವಳು. ಹಂಗೇ ಆಟ ಆಡಲಿಲ್ಲ. ನಮ್ಮ ರಾಘು ಮಾತ್ರ ಸಖತ್ತಾಗಿ ಆಟ ಆಡ್ದ. ಸೊ ಅದಾದಮೇಲೆ ಬೆಳಗ್ಗೆ ಎದ್ದು ನಾವು ಪೂಜೆ ಎಲ್ಲ ಮುಗಿಸಿ, ನಮ್ಮ ಅಮ್ಮನೇ ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ರು ಆಲ್ರೆಡಿ ಸಾಟರ್ಡೇನೆ. ಸೊ ನಾವೇನು ಜಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ದೇವ್ರಿಗೆ ದೀಪ ಹಚ್ಚಿ ಗಂಧದ ಕಡ್ಡಿ ಹಚ್ಚಿ ನೆಕ್ಸ್ಟ್ ನಾವು ಪೂಜೆಗೆ ಹೋದ್ವಿ. ಆ್ಯಕ್ಚುಲಿ ನಾವು ಒಂದು ಪೂಜೆ ಕೊಟ್ಟಿದ್ವಿ. ಆ ಪೂಜೆ ಕೊಟ್ಟಿರೋದಕ್ಕೋಸ್ಕರನೇ ಊರಿಗೆ ಹೋಗಿದ್ದು. ಶನಿವಾರ ರಿಸೆಪ್ಷನ್ ಮುಗಿಸ್ಕೊಂಡು ಭಾನುವಾರ ಪೂಜೆ ಮುಗಿಸ್ಕೊಂಡು ಆಮೇಲೆ ನನ್ನ ತವ್ರ ಮನೆಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಆಗಿತ್ತು. ಆ್ಯಕ್ಚುಲಿ ಸಾಟರ್ಡೇನೇ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಆದರೆ ಇದೆಲ್ಲ ಇತ್ತಲ್ವ, ಪೂಜೆ ಎಲ್ಲ ಇತ್ತಲ್ವ ಅಂತ ಹೇಳಿ ಯಗ್ವಾಡಿ ನಮ್ಮ ನೇಟಿವ್ಗೆ ಹೋಗೋದನ್ನು ಕ್ಯಾನ್ಸಲ್ ಮಾಡಿಕೊಂಡು ನಾನು ಇಲ್ಲೇ ಉಳ್ಕೊಂಡೆ. ನನ್ನ ಹಸ್ಬೆಂಡ್ ಮನೆಯೇ ಉಳ್ಕೊಂಡು ಮಾರ್ನಿಂಗ್ ಎದ್ದು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ತುಂಬ ವಿಜೃಂಭಣೆಯಿಂದ ನಡೀತು. ಹಾಗೆ ಹೇಳೋಕೆ ಹೋದರೆ ಸಾಟರ್ಡೇನೆ ಈವ್ನಿಂಗ್ ನಾವು ಹೋಮ ಹವನಗಳೆಲ್ಲ ನಡೀತಾ ಇತ್ತಲ್ಲ, ಆ ಟೈಮಲ್ಲೇ ಹೋಗಬೇಕಾಗಿತ್ತು. ಬಟ್ ನಮ್ಮ ಅಮ್ಮಂಗೆ ನಮ್ಮ ಅತ್ತೆಗೆ ಅಷ್ಟು ಕ್ಲಾರಿಟಿ ಇರಲಿಲ್ಲ, ಗೊತ್ತಿರಲಿಲ್ಲ ಯಾವಾಗ ಏನೇನು ನಡೆಯುತ್ತೆ ಅಂತ. ಸೊ ಭಾನುವಾರ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಸೊ ಭಾನುವಾರನೂ ಕೂಡ ನೋಡಿ, ಇವತ್ತು ಭಾನುವಾರನೇ. ಭಾನುವಾರದ ದಿನವೇ ಇಷ್ಟೆಲ್ಲ ಪೂಜೆ ಪುನಸ್ಕಾರಗಳು, ಬೆಳಗಿನ ತಿಂಡಿ, ಮಧ್ಯಾಹ್ನ ಊಟದ ಪ್ರಸಾದ, ಹಾಗೆಯೇ ಹೋಮ ಹವನಗಳು ಎಲ್ಲ ಕೂಡ ನಡೀತಾ ಇತ್ತು. ಸೊ ಬಟ್ ಏನು ಅಂದರೆ ಹೊರಗಡೆಯವ್ರನ್ನ ಅಲೋ ಮಾಡ್ತಿರ್ಲಿಲ್ಲ, ಹೊರಗಡೆನೇ ನಿಲ್ಲಿಸಿದ್ರು ನಮ್ಮನ್ನು. ಎಲ್ಲ ಹೋಮ ಹವನಗಳು ಕಂಪ್ಲೀಟ್ ಆದ ನಂತರ ನಾವೇನು ಮಾಡಿದ್ರು, ಆಮೇಲೆ ಒಳಗಡೆ ಉತ್ಸವ ಮೂರ್ತಿನ ಎತ್ತಾದಮೇಲೆ ನಮ್ಮನ್ನು ಒಳಗಡೆ ಬಿಡೋದು ಅಂತ ಹೇಳಿದರು. ಸೊ ಹಾಗಾಗಿ ಹೊರಗಡೆನೇ ಕೈಯೆಲ್ಲ ಮುಗಿದ್ಕೊಂಡು ಅವರೇನೇನು ಕಾಯಿ ಮತ್ತು ಅಕ್ಕಿ ಎಲ್ಲ ಕೇಳಿದರು, ಅದೆಲ್ಲ ಪೂಜೆ ಪುನಸ್ಕಾರಗಳಿಗೆ ಕೊಟ್ಟು ನಾವು ಹೊರಗಡೆ ನಿಂತ್ಕೊಂಡು ದೇವರು ಪೂಜೆ ಪುನಸ್ಕಾರ ಮಾಡ್ತಾ ಇರೋದನ್ನು ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಆಮೇಲೆ ಬೆಳಗ್ಗೆ ನಾವು 8 ಗಂಟೆಗೆಲ್ಲ ನಾವು ಹೊರಟು ಬಂದುಬಿಟ್ವಿ. 7 ಗಂಟೆಗೆ ಬರಬೇಕು ಅಂತ ಇತ್ತು ಆ್ಯಕ್ಚುಲಿ. ಬಟ್ ಮಕ್ಕಳಿಬ್ಬರಿಗೂ ಸ್ನಾನ ಮಾಡಿಸ್ಕೊಂಡು ಮನೆಯಲ್ಲೂ ನಾವು ಎಲ್ಲ ರೆಡಿಯಾಗಿ ಬರಬೇಕಿತ್ತಲ್ವ. ಹಾಗಾಗಿ 8 ಗಂಟೆಗೆ ಬಂದ್ವಿ. ಬಟ್ ಏನೂ ತೊಂದರೆ ಇಲ್ಲ. 8 ಕಾಲಿಗೆಲ್ಲ ನಾವಿಲ್ಲಿದ್ವಿ. ಪೂಜೆ ಎಲ್ಲ ನಡೀತಾ ಇತ್ತು ಆಲ್ರೆಡಿ. ಹಿಂಗೂ ನಮ್ಮ ನೆಂಗೂ ಒಳಗಡೆ ಅಂತೂ ಬಿಡ್ತಾನೆ ಇರಲಿಲ್ಲ ಅಲ್ವಾ. ಸೊ ಹಾಗಾಗಿ ಹೊರಗಡೆನೇ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲನ್ನು ಕೊಟ್ಟಿದ್ದರು. ಸೊ ಅದನ್ನೇ ನಾವು ತಿಂದ್ಕೊಂಡು ಮತ್ತೆ ದೇವಸ್ಥಾನದ ಹತ್ರನೇ ಕೂತ್ಕೊಂಡ್ವಿ. ಅದನ್ನೇ ಮಾಡ್ತಾ ಇದ್ದೀನಿ. 1 2 3 ಅಲ್ಲೇ ಏನು ಇಷ್ಟು ಬಿಟ್ಟವ. ಸೊ ಹಾಗೇನೆ ನಮ್ಮ ತವರೂರಿಗೆ ಹೋಗಿದ್ದೆ. ಅಲ್ಲಿ ಜಮೀನಲ್ಲಿ ಹಲಸಿನ ಮರ ಹಾಕಿದ್ರು. ಸೊ ನಮ್ಮ ಮನೆಯವರು ಎಷ್ಟೊಂದು ಬಿಟ್ಟಿದೆ ನೋಡು ಅಂತ ಅಂದ್ಕೊಂಡು ನಾವು ಕೂಡ ಅಲ್ಲೇ ಯಗ್ವಾಡಿಗೂ ನಮ್ಮ ಅಣ್ಣ ಅತ್ತಿಗೆಗೂ ಅಲ್ಲಿನೂ ಇಟ್ಬಿಟ್ಟು ಹಲಸಿನ ಹಣ್ಣು ಇಲ್ಲಿಗೂ ಒಂದೆರಡು ತೊಗೊಂಡು ಬಂದ್ವಿ. ತುಂಬಾ ಟೇಸ್ಟ್ ಆಗಿತ್ತು, ಚೆನ್ನಾಗಿತ್ತು. ಇಲ್ಲಿನೂ ಕೂಡ ತಿಂದ್ವಿ ನಾವು.
ಹಾಗೇ ಆಮೇಲೆ ನಮ್ಮ ಜಮೀನಿಂದ ಪಕ್ಕದ ಜಮೀನು ಅವ್ರ ಕಡೆಗೆ ಒಂದು ಬಾಳೆಗೊನೆ ವಾಲ್ಕೊಂಬಿಟ್ಟಿತ್ತು. ಅಲ್ಲೇ ಬಾಳೆಹಣ್ಣು ಕೂಡ ಬಿಟ್ಟಿತ್ತು. ಸೊ ಆ ಬಾಳೆಗೊನೆನ ಮುರ್ಕೊಂಬಿಡೋಣ ತರ್ಕೊಂಬಿಡೋಣ ಅಂತಂದ್ಬಿಟ್ಟು ಹೇಳಿದ್ರು. ಸೊ ನಮ್ಮ ಮನೆಯವರು ಅದನ್ನು ತರ್ಕೊಂಡು ಬಂದರು, ತೊಗೊಂಡು ಬರ್ತಾ ಇದ್ರು. ಅದಕ್ಕೆ ಸರಿ ಕೊಡಿ ನಾನು ಹಿಡ್ಕೊಂಬರ್ತೀನಿ ಅಂತ ಹಿಡ್ಕೊಂಬರ್ತಿರೋದು ವಿಡಿಯೋ ಮಾಡ್ತಾವ್ರೆ ನಮ್ಮ ಮನೆಯವರು. ವಿಡಿಯೋ ಕ್ರೇಜು ನನಗೆ ಹೊರಗಡೆ ಹೋದಾಗ ಅಷ್ಟರಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋ ಕ್ರೇಜ್ ಇಲ್ಲ ಅಂತ ಹೇಳಲ್ಲ. ಬಟ್ ಆದರೆ ನಮ್ಮ ಮನೆಯವ್ರಿಗೆ ಈ ಜಮೀನು ಹೊಲ ಇಲ್ಲಿ ಕೆಲಸ ಮಾಡೋದು ಮಾಡುವಾಗ ವಿಡಿಯೋ ಮಾಡ್ಕೊಳ್ಳೋದು ಅದೆಲ್ಲ ತುಂಬ ಕ್ರೇಜ್ ಅವ್ರಿಗಿರೋದು. ಆ್ಯಕ್ಚುಲಿ ನನಗೆ ಸುಮ್ಮನೆ ನಾರ್ಮಲ್ ರೀಲ್ಸ್ ಚೆನ್ನಾಗಿರೋ ಕಡೆ ರೀಲ್ಸ್ ಮಾಡಬೇಕು ಅನ್ನೋದಷ್ಟು ನಾನು. ಇದು ಬಂದ್ಬಿಟ್ಟು ನಾವು ನಮ್ಮ ಮನೆಯಲ್ಲಿ ತೆಂಗಿನಕಾಯಿನಲ್ಲಿ ಬೆಳೆದಿರುವಂತಹ ಗಿಡ, ಅದು ತೆಂಗಿನ ಮರ, ಅದನ್ನು ತೊಗೊಂಡೋಗಿ ನಾವು ಈ ಜಮೀನಲ್ಲಿ ನೆಟ್ಟಿದ್ವಿ. ಅದೇ ತೆಂಗಿನ ಮರ ಬೆಳೀತಾ ಇರೋದು ಅದರಲ್ಲಿ. ಇಲ್ಲಿಂದ ಕಾಯಿ ತೊಗೊಂಡೋಗಿ ಅದನ್ನು ನಾವಿಟ್ಟು ಅದೇ ಮೊಳಕೆ ಹೊಡೆದು ಅದು ತೆಂಗಿನ ಮರ ಆಗಿ ಮತ್ತೆ ಅದೇ ಪ್ಲೇಸಿಗೆ ಬಂತು ನೋಡಿ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತಾರಲ್ಲ, ಹಂಗೆ ಎಲ್ಲಿ ಹುಟ್ಟಿತ್ತು ಅಲ್ಲಿಗೆ ಬಂದು ಸೇರ್ಕೊಂತು ಅದು. ಮತ್ತೆ ಅಂತಾರಲ್ಲ ಹಂಗೆ ಅದರ ಪ್ಲೇಸ್ ಸೇರ್ಕೊಂಡ್ಬಿಡ್ತು ಅಂತಾರಲ್ಲ, ಆ ಥರ ಬಂದು ಸೇರ್ಕೊಂತು. ನಾವಲ್ಲಿ ನೆಟ್ಟಿದ್ವಲ್ಲ ಅಂತ ಹೇಳಿ ಆ ಒಂದು ತೆಂಗಿನ ಮರನ ವಿಡಿಯೋ ಫೋಟೋ ತೆಗೆದೆ. ಅಲ್ಲಲ್ಲ ನೀನು ಲೆಮನ್ ಕಿತ್ಕೊಬ ಅಂದ್ರು ಅಕ್ಕ. ಸರಿ, ಇದು ಲೆಮನ್ ತಾನೇ? ಏನೋ ಮಾಡ್ಕೊಂಡು ತಗೊಬರ್ತಾವ್ರ ನಾವು. ಇಲ್ಲಿ ನಮ್ಮ ಮನೆಯವರು ಕಲ್ಲು ತೊಗೊಂಡು ನಿಂಬೆಹಣ್ಣು ಬೀಳಿಸ್ತಾ ಇದ್ದಾರೆ ಮರದಿಂದ. ಅದನ್ನು ಮಕ್ಕಳು ಎತ್ಕೊಂಬಂದು ಇಡ್ತಾ ಇದ್ದಾರೆ. ನಿಂಬೆಹಣ್ಣು ಜ್ಯೂಸ್ ಕುಡಿಬೋದಲ್ಲ, ಇವಾಗ ಬೇಸಿಗೆ ಅಲ್ವಾ ಅಂತ ಹೇಳಿ. ಆಮೇಲೆ ಎಲ್ಲ ಹೋಗುತ್ತೆ, ಹಾಳಾಗುತ್ತೆ ಅಲ್ಲೇ ಇದ್ದು ಅಂತ ಹೇಳಿ ಲೆಮನ್ಗಳನ್ನ ನಮ್ಮ ಮನೇಲಿ ಬೀಳಿಸ್ತಾ ಇದ್ದಾರೆ. ಕೊಕ್ಕೆನಲ್ಲಿ ಮಕ್ಕಳುಗಳು ಎತ್ಕೊಂಡು ಬಂದು ಇಡ್ತಾ ಇದ್ದಾರೆ ಒಂದು ಕಡೆ, ನಮ್ಮ ಅಪ್ಪ ಇರೋ ಕಡೆ. ಮೊದಲು ಇದನ್ನು ನಮ್ಮ ಅಪ್ಪ ಈ ಕೆಲಸ ಮಾಡೋರು, ನಾನು ನನ್ನ ಮಕ್ಕಳು ಮಾಡ್ತಿರೋ ಕೆಲಸ ಮಾಡ್ತಾಯಿದ್ದೆ. ಅದೆಲ್ಲ ನೋಡಿ ಹಾಗೇ ಹೇಳೋದು, ನಮ್ಮ ಜನ್ರೇಷನ್ ಚೇಂಜ್ ಆಗ್ತಾ ಇದ್ದಂಗೆ ನಾವು ನಮ್ಮ ಅಪ್ಪ ಅಮ್ಮನ ಪೊಸಿಷನ್ ತೊಗೊತಾ ಇದ್ದಂಗೆ ನಾವು ಇದನ್ನೆಲ್ಲ ನೋಡೋ ಅಂಥದ್ದು. ಮಾಡ್ತಾವನೆಲ್ಲ ಚಾರ್ವಿಲ್ ನೋಡಿ ಬಾಯ್ಲಿ ಬಟರ್ಫ್ಲೈಗಳು. ಹಿಡ್ಕೊಂಡ ಬಟರ್ಫ್ಲೈಗಳು. ಏನೋ ಇದು ಯಾವ ಕಾಯಿ? ಜಾಕ್ ಫ್ರೂಟ್. ಹಿಂದಿರಡೆ ಈಗ ನಮ್ಮ ಊರಲ್ಲಿ ಇದನ್ನೆಲ್ಲ ತೊಗೊಂಡು ಹಾಗೇ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ದೊಡ್ಡಪುರ ಅಂತ ನಮ್ಮ ಹಸ್ಬೆಂಡ್ ಅವರ ಅಜ್ಜಿ ಊರಿದೆ, ಅಲ್ಲಿ ಡ್ರಾಮಾ ನಡೀತಾಯಿತ್ತು, ನಾಟಕ ನಡೀತಾಯಿತ್ತು. ಸೊ ಹಾಗಾಗಿ ಆ ನಾಟಕನ ಕೂಡ ಹೋಗಿ ನೋಡಿಕೊಂಡು, ಹಾಗೆ ಅವತ್ತು RCB ಮ್ಯಾಚ್ ಇತ್ತು, ವಿನ್ನಾದ್ರು ಅಂತ ಹೇಳಿ ಪಟಾಕಿ ಕೂಡ ಹೊಡಿತಾಯಿದ್ರು. ಅದು ನಾಟಕ ಎಲ್ಲ ಎಂಜಾಯ್ ಮಾಡಿಕೊಂಡು ಮಿಡ್ನೈಟ್ 1:15 ನಾವು ಆ ಪ್ಲೇಸನ್ನು ಬಿಟ್ವಿ. ದೊಡ್ಡಪುರದಿಂದ ಹೊರಟು ನಾವು ಬೆಂಗಳೂರಿಗೆ ಬರೋ ಅಷ್ಟರಲ್ಲಿ ಅರ್ಲಿ ಮಾರ್ನಿಂಗ್ 3:45 ಅಷ್ಟು ಟೈಮು ಆಯಿತು. ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದೆ, ಪೂಜೆ ಮಾಡೋಣ ಅಂತ. ಬಟ್ ನೋಡಿದ್ರೆ ಕಳಿಸಿದ್ದೆಲ್ಲ ಫುಲ್ಲು ನೀರು ಒಳಗಡೆ ಕಾಯಿ ಮುಳ್ಕೊಂಬಿಟ್ಟು ಎಲ್ಲ ಒಂಥರ ನೀರು ಥರ ಮೇಲ್ಗಡೆ ಎಲ್ಲ ಇದಾದಂಗೆ ಆಗ್ಬಿಟ್ಟಿತ್ತು. ಸೊ ಎಲ್ಲೇ ಕೂಡ ಒಳಗೋಗಿತ್ತು. ಸೊ ಜಸ್ಟ್ ಎಲ್ಲ ಎತ್ತಾಕ್ಬಿಟ್ಟು ಕ್ಲೀನ್ ಮಾಡೋಣ, ನಾಳೆ ಕಳಸ ಇಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಎತ್ತಾಕ್ಬಿಟ್ಟೆ. ಇಷ್ಟು ಬಟ್ಟೆ ನಾನು ನೆನ್ನೆ ಊರಿಗೆ ಹೋಗ್ಬೇಕಾದ್ರೆ ಗುಡ್ಡೆ ಹಾಕಿರೋದು, ಇವಾಗ ವಾಶ್ ಮಾಡ್ಕೊಂಡು ತಂದು ಇಲ್ಲಿ ಹಾಕಿರೋದು. ಇದನ್ನು ಮಡಚಬೇಕು. ಇನ್ನೊಂದಷ್ಟು ಹೋಗ್ಬೇಕಾದ್ರೆ ಏನು ಮಾಡಿದ್ದೆ, ನಾನು ಒಗೆದು ಹಾಕ್ಬಿಟ್ಟು ಹೋಗಿದ್ದೆ ಆಯಿತಾ. ಇದನ್ನು ಎತ್ಕೋಬೇಕು ಇವಾಗ. ಇದನ್ನು ಎತ್ಕೊಂಡು ಇನ್ನು ಮೇಲ್ಗಡೆ ಸ್ವಲ್ಪ ಹೋಗ್ಬೇಕಾದಾಗ ಸಂಡೇ ಆಗಿತ್ತಲ್ವ, ಇನ್ನು ಮನೆ ಕೆಲಸದವರು ಕೆಲಸ ಮಾಡೋಕೆ ಹೊರಗಡೆ ಬರೋಂಗಿಲ್ವಲ್ಲ, ನಾವು ಬೀಗ ಹಾಕೊಂಡು ಹೋಗಿರ್ತೀವಿ ಅಂದ್ಬಿಟ್ಟು ಅದನ್ನೊಂದಷ್ಟು ವಾಶಿಗೆ ಹಾಕ್ಬಿಟ್ಟು ಹೋಗಿದೆ. ಅದನ್ನು ಮೇಲ್ಗಡೆ ಹಾಕಿದರೆ ಅದನ್ನು ಎತ್ಕೊಂಡು ಬರಬೇಕು.
ಇನ್ನೊಂದಷ್ಟು ಮೇಲಿದೆ, ತೊಗೊಂಡು ಬರ್ತೀನಿ. ಸ್ವಲ್ಪ ಯೂನಿಫಾರ್ಮ್ಗಳು ಹಾಕಿತ್ತಲ್ಲ ನಮ್ಮ ಮನೆಯವ್ರು ಒಂದು ಸ್ವಲ್ಪ ಎತ್ಕೊಂಡು ಹೋಗಿದ್ದಾರೆ ಆಲ್ರೆಡಿ. ಮಿಕ್ಕಿರೋದು ಎತ್ಕೊಂಡು ಹೋಗಬೇಕು. ಕರಾಟೆ ಡ್ರೆಸ್ ಎಲ್ಲ ಹಾಕಿದ್ದೆ ನೋಡಿ, ಇವಾಗ ಎತ್ಕೋಬೇಕಿದೆಲ್ಲ. ಹಾಕಿರೋ ಬಟ್ಟೆಗಳು ಇದನ್ನು ತೊಗೊಂಡೋಗಿ ಎಲ್ಲ ಒಟ್ಟಿಗೆ ಮಡ್ಚೋಣ ಅಂತ ಹೇಳಿ ಸ್ಕೂಲಿಗೆ ಹೋಗಿದ್ದು ಬಂದು ಫ್ರೀನೇ ಇಲ್ಲ. ಬಂದ ತಕ್ಷಣ ಎಲ್ಲ ಬಟ್ಟೆಗಳು ಅದು ಇದು ಎಲ್ಲ ಎತ್ಕೊಂಡು ಹೋಗೋದು, ಮನೆ ಸ್ವಲ್ಪ ಗಲೀಜಾಗಿತ್ತು ಕ್ಲೀನ್ ಮಾಡೋದು ಇದೇ ಆಯಿತು. ಹಾಗೆ ಸ್ಕೂಲಿಗೆ ಕೂಡ ರಜಾ ಸಿಗಲಿಲ್ಲ. ಮಾರ್ನಿಂಗ್ 4 ಗಂಟೆಲಿ ಮೆಸೇಜ್ ಆಗ್ತೆ ನಮ್ಮ VPಗೆ, ಮರ್ಯಾದೆಯಿಂದ ಸ್ಕೂಲಿಗೆ ಬಾ ಅಂತ ಉಗಿದು ಮೆಸೇಜ್ ಕಳಿಸಿದ್ರು. ರಜಾನೂ ಇಲ್ಲ ಏನೂ ಇಲ್ಲ, ಆಲ್ರೆಡಿ 2 ಟೀಚರ್ ಲೀವಲ್ಲಿದ್ದಾರೆ ಅಂತ. ಸೊ ಇನ್ನೇನು ಮಾಡೋದು ಅಂತ ಹೇಳಿ ಮತ್ತೆ ಸ್ಕೂಲಿಗೆ ಹೋಗಿದ್ದು ಬಂದು ನಾನು ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಅವರು ಲೀವಲ್ಲಿದ್ದಾರೆ, ನೀವು ಲೀವಲ್ಲಿದ್ದರೆ ಹೆಂಗೆ ಅಂತ ಹೇಳಿಬಿಟ್ಟು ಫುಲ್ ದೊಡ್ಡದಾಗಿ ಮೆಸೇಜ್ ಹಾಕಿದ್ರು. ನಾನು ಇನ್ನೇನು ಮಾಡೋದು, ಆಪ್ಷನ್ನೇ ಇಲ್ಲ ಅಂತ ಹೇಳಿ ಬೆಳಗ್ಗೆ 8 ಗಂಟೆಗೇ ಎದ್ದು 3 ಅವರು ಕೂಡ ನಿದ್ದೆ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಎದ್ದು ರೆಡಿಯಾಗಿ ಹೋಗಿ ಬಂದೆ. ಹೋಗ್ಬೇಕು ಇವಾಗ ಟೆರೆಸ್ ಮೇಲಿಂದ ಹೋಗ್ತಾ ಇದ್ದೀನಿ. ಇದನ್ನು ಗುಡ್ಡೆ ಹಾಕಿ ಮಡಚಬೇಕು. ಮಡಚೋಕ್ಕಿಂತ ಮುಂಚೆ ಮತ್ತಿನ್ನೇನು ಕೆಲಸ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಅದನ್ನೆಲ್ಲ ಮಡಚಬೇಕು. ರಾಹುಗೆ ಹೇಳ್ಕೊಡ್ಬೇಕು, ಚಾರ್ವಿಗೆ ಹೇಳ್ಕೊಡ್ಬೇಕು, ಅಷ್ಟೇ ಇವತ್ತಿನ ಕೆಲಸ. ಇನ್ನೇನು ಮಾಡೋಕ್ಕೆ ಹೋಗಲ್ಲ, ಇಷ್ಟು ಮಾಡಬೇಕು. ಎಲ್ಲ ಕೆಳಗಡೆ ಹಾಕ್ಬಿಡ್ತೀನಿ. ದೇವ ಅಂತ ಅಷ್ಟೇ. 15 ಬರಿತಾ ಇದೀಯಾ ನೀನು? ಮತ್ತೆ ಈ ಇಲ್ಲ ಬರೀ ಈ ಮಾತ್ರ. ಯಾಕೆ ಹೇಳ ಕರೆಕ್ಟಾಗಿ ಹೇಳ್ತೀಯಲ್ಲ, ಬರಿಯ ಕರೆಕ್ಟಾಗಿ ಬರೀ ಹೇಳೋ. ಏನೆಲ್ಲಿ ಬರ್ದಿದ್ಯಾ? TI ಬರಿಬೇಕು. ಯಾಕೆ ಟಿ ಬರ್ದಿದ್ಯಾ? ಇವಾಗ ಪೇಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಅದು ಪಿಕ್ಚರ್ಸ್ ಆಫ್ ಪ್ಲಾಂಟ್ಸ್ ಆಫ್ ಪಾರ್ಟ್ಸ್ ಆಫ್ ಪ್ಲಾಂಟ್ಸ್ ಹೇಳಿದ್ದಾರೆ. ನಾನು ನನ್ನ ಹಸ್ಬೆಂಡ್ಗೆ 6:45 ಮೆಸೇಜ್ ಕಳಿಸಿದ್ದೀನಿ, ಅವ್ರ ಆಫೀಸಿಂದ ತಂದುಬಿಡ್ತಾರೆ ಅಂತ. ನೋಡಿದ್ರೆ ನನ್ನ ಹಸ್ಬೆಂಡ್ ಹಂಗೆ ಬಂದುಬಿಟ್ಟಿದ್ದಾರೆ. ಆಮೇಲೆ ಬರ್ತಾ ಅಂಗಡಿನಲ್ಲಿ ಕಲರ್ ಪ್ರಿಂಟೇ ತೊಗೊಂಡು ಬಂದುಬಿಡಿ ಅಂತಂದೆ. ಸೊ ತೊಗೊಂಡು ಬಂದರು. ಅಂಟಿಸ್ಬೇಕು ಇವಾಗ. NE 1-20ವರೆಗೆ ಬರೆಸ್ದೆ, ಮತ್ತು 1 to 100 ಬರೆಯೋಕ್ಕೆ ಕೊಟ್ಟಿದ್ದೀನಿ, ಇನ್ನೂ ಬರೆದಿಲ್ಲ. ಕನ್ನಡ ಅವು ಬರೆಯೋದಿತ್ತು, ಬೇಗ ಬರೆದು ಮುಗಿಸ್ಬಿಟ್ಟ. ನೋಡಿದ್ವಿ, ಬರೆಯೋದಿತ್ತು, ಬೇಗ ಬರೆದು ಮುಗಿಸ್ತಾ. ಇನ್ನು ಓದಿಸ್ಬೇಕು ಸ್ವಲ್ಪ. ಕಟ್ ಮಾಡಬೇಕು ಇವಾಗ. ಸಿಸರ್ ತೊಗೊಂಡು ಬಾ. ಇವತ್ತು 10 out of 10 ತೆಗೆದುಬಿಟ್ಟಿದ್ದಾನೆ ಡಿಕ್ಟೇಷನಲ್ಲಿ. ಹಿಂದೇನು ಒಂದು ಸರ್ತಿ ಹಿಂದೇನು ಸುಮಾರು ಸತಿ ತೆಗೆದಿದ್ದ ನೋಡಿ. ಇಲ್ಲೂ ಮಿಕ್ಸ್ ಮಾಡೇ ಕೊಟ್ಟಿದ್ದಾರೆ ಆಲ್ಮೋಸ್ಟು. ಓ ಫ್ಯಾಮಿಲಿ ವರ್ಡ್ಸು, ಎ ಫ್ಯಾಮಿಲಿ ವರ್ಡ್ಸು ಮತ್ತು ಈ ಫ್ಯಾಮಿಲಿ ವರ್ಡ್ಸ್ನು ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ, ಬರೆದಿದ್ದಾನೆ. ಅಲ್ಲೂ 10 out of 10 ತೆಗ್ದಾನೆ. ಇವತ್ತು ಯು ಫ್ಯಾಮಿಲಿ ವರ್ಡ್ಸ್ ಕೊಟ್ಟಿದ್ದಾರೆ. ಸೊ ಯು ಫ್ಯಾಮಿಲಿ ವರ್ಡ್ಸನ್ನು ಬರೆದಿದ್ದಾನೆ. LKGಗೆ ಇಷ್ಟು ಬರೀತಾರೆ, ನಂಗೆ ಅದು ಅಕ್ಸೆಪ್ಟ್ ಮಾಡ್ಕೋಬೋದು. ಬಟ್ ಎಲ್ಲನೂ ಮಿಕ್ಸ್ ಮಾಡಿಕೊಟ್ರೆ ಬರೀತಾರೆ ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ, ನೋಡಬೇಕು. W for what? C for cat. D for duck. ನಾನು ನೋಡಬೇಡ. M for monkey. N for nose. Q for queen. Kite. O for orange. What is the name? O for orange. T for watermelon. T for
ಒಂದಲ್ಲಿ ಹಿಂಗೆ ಹಿಡ್ಕೊಂಡು ಓಡಾಡ್ತಿದ್ದಲ್ಲ ಒಂದು ಗೊಂಬೆ. ಏನಿದು? ಟಿ ಫಾರ್ ಇದೇನಿದು? ಡಬ್ಲ್ಯೂ ಫಾರ್ ಇವಾಗ ಹೇಳು ಇಲ್ಲಿ. ಎಸ್ ಫಾರ್ ಏನು ಹಿಂಗ್ ಓಡಾಡ್ತಾಳ ಜಿಗ್ಜಾಗ್ ಮಾಡೋ. ನನ್ನ ಮಗಳಿಗೆ ನಾನೆಲ್ಲ ಹೇಳ್ಕೊಡೋ, ನನ್ನ ಮಗನಿಗೆ ಹೇಳ್ಕೊಡೋ ಅಷ್ಟರಲ್ಲಿ ನೆನಪಾಯಿತು ನನ್ನ ಮಗಳಿಗೆ ನಾಳೆನೇ ಎಕ್ಸಾಮ್ ಇದೆ ಅಂತ. ಅದು ಆಲ್ಫಾಬೆಟ್ಸ್ ಅಂತ. ಸುಮ್ಮನೆ ಪಾಪ ರಜಕ್ಕೆ ಬೇರೆ ಕರ್ಕೊಂಡೋಗಿ ಊರೆಲ್ಲ ಓಡಾಡ್ಸಿದ್ದೀವಿ, ಮರ್ತೋಗ್ಬಿಟ್ಟಿದ್ರೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಸ್ಲೇಟ್ ತೊಗೊಂಡು ಅವ್ರಿಗೆ ಇದೇ ಥರ ಇವ್ಯಾಲ್ಯುವೇಷನ್ಸ್ ಇರೋದು. ಇನ್ನು ಪ್ಲೇ ಗ್ರೂಪ್ ಅಲ್ವಾ, ಜಸ್ಟ್ ಆಲ್ಫಾಬೆಟ್ ಕೇಳ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಿದ್ದ ಪಿಕ್ಚರ್ಸು ಅಥವಾ ಏನದು ಅಂತ ಆರ್ ಫಾರ್, ಎಫ್ ಫಾರ್, ಎಸ್ ಫಾರ್ ಅಂತ ಕೇಳ್ಬೋದು ಅಷ್ಟೇ. ಪ್ಲೇ ಗ್ರೂಪ್ ಅವ್ರಿಗೆ ಇನ್ನೇನು ಇರೋದಿಲ್ಲ. ರೈಮ್ಸ್ ಕೇಳ್ತಾರೆ, ಬಿಟ್ಟರೆ ನಂಬರ್ಸ್ ಕೇಳ್ತಾರೆ. ಫಸ್ಟು ಇವತ್ತು ಆಲ್ಫಾಬೆಟ್ಸ್ದು ಎಕ್ಸಾಮ್ ಇತ್ತು, ಸೊ ಹಾಗಾಗಿ ನೋಡೋಣ ಅಂತ ಹೇಳಿ ಕೇಳಿದ್ರೆ ಎಲ್ಲ ಹೇಳಿದ್ಲು ಅವಳು. ಆಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯಿತು, ಸದ್ಯ ಎಲ್ಲ ಹೇಳಿದ್ಲಲ್ಲ ಬಿಡು ಅಂದ್ಬಿಟ್ಟು ಆಮೇಲೆ ಸುಮ್ಮನಾದೆ. ಇಲ್ಲ ಆರಿ ಅಂತಲ್ಲ ಏನು? ಇಲ್ಲ ಆರಿ ಅಂತಲ್ಲ ಏನು? E for egg. ಎಷ್ಟು ಕ್ಲೂ ಕೊಟ್ಟ ಅಣ್ಣ ನಿಮ್ಗೆ? ಸಕ್ಕತ್ತಾಗಿ ಕ್ಲೂ ಕೊಟ್ಟಲ್ಲ. ಚೆನ್ನಾಗಿ ಕ್ಲೂ ಕೊಡ್ತಾನೆ. ಆಗ್ಲೇ ನಂಗೆ ಹೇಳ್ ಕಂಡಿಡಿಲಿ ಅಂದ್ಬಿಟ್ಟು ಮಾಡ್ತಾ ಇದ್ದ. ಕ್ರಿಯೇಟಿವ್ ಬೆಟ್ಟಿ ಇದು ಬರ್ತದೆ ನಮಗೆ. ಬರ್ತದೆ. ಇರು ಚಿನ್ನು. ಅಲ್ಲಿ ನೀರು ತಗೊಂಡು ನಿಂಬೆ ತಗೊಂಡು ಏನೋ ಮಾಡಬಹುದು. ಅಮ್ಮ ಅಮ್ಮ ಬಿ ಬಿ. ಇದು ಯಾವ ಲೆಟರ್ ಇದು? ಡಿ ಫಾರ್. ಏನೋ ಕೊಟ್ಟಿದ್ದು ಸರ್ಪ್ರೈಸ್, ಬೇಗ ಹೇಳು. ಬೌ ಬೌ ಅಂತಲ್ಲ ಏನು? ಆಮೇಲೆ ಡಿ ಫಾರ್ ಇದು ತಗೋರಾಗು. ಇದು ಏನು? ಅದೇ ಹಿಂಗ ಇದೇನೋ ಎಸಿತವಲ್ಲ. ವೆರಿ ಗುಡ್. ಅದೇ ನಾವ್ ಅಂತಲ್ಲ ಕ್ಯಾಟ್. ಸಾಕು ಸುಮ್ಮನಿರು. ಯಾವ ಲೆಟರ್ ಇದು? ಸಾಕು ಬಿಡು, ವಿಡಿಯೋ ಮಾಡಿದ್ದು. ಬರಿ ಬೇಗ, ನಿಮ್ಗೆ ಎಬಿಸಿಡಿ ಮಸ್ತಾಗಿದೆ, ಬರಿ ನೀನು. ಸಿ. ಸಿ ಫಾರ್ ರಾಘುಗಂತೂ ಹೋಮ್ವರ್ಕ್ ಕೊಡ್ತಾರೆ ರೈಟ್. ಸಕ್ಕತ್ತಾಗಿ ಕೊಡ್ತಾರೆ ಮಾತ್ರ. ನಾರ್ಮಲ್ ದಿನಗಳನ್ನು ಅಷ್ಟೇ ಕೊಡ್ತಾರೆ, ಎಕ್ಸಾಮ್ ಟೈಮ್ನೆಲ್ಲ ಹಾಗೆ ಇರುತ್ತೆ. ಇವಾಗ ನಾನು ಇದು ಹೋಮ್ವರ್ಕ್ ಇರೋದನ್ನು ಬಿಟ್ಟು ONE 1-20ವರೆಗೆ ಬರೆಸ್ತಾ ಕೂತ್ಕೊಂಡೆ. ಅದಾದಮೇಲೆ ಬರ್ದ ಕನ್ನಡದಲ್ಲಿ. ಅದಾದಮೇಲೆ ಇವಾಗ A to Z ಬಿಗ್ ಲೆಟರ್, ಸ್ಮಾಲ್ ಲೆಟರು ಮತ್ತು ಕರ್ಸಿವ್ ಲೆಟರು 3 ಕೊಟ್ಟಿದ್ದಾರೆ. ಒಂದು 2 ಟೈಮ್ಸು, ಇನ್ನೊಂದು 3 ಟೈಮ್ಸು ಅದನ್ನು ಬರಿತಾ ಇದ್ದಾನೆ. ಒಂದೊಂದು ಟೈಮ್ ಒಂದೊಂದು ಸರಿಗೆ ಅದೇ 3 CVC ವರ್ಡ್ಸ್ ಕೊಟ್ಬಿಡ್ತಾರೆ. ಕ್ಯಾಟು, ರ್ಯಾಟು, ಮ್ಯಾಟು, ಕ್ಯಾಬು, ಮಾಪು ಅಂದ್ಕೊಂಡು ಆ ಥರ ಕೊಟ್ಟಿರ್ತಾರೆ ಬರೆಯೋದನ್ನು. ಇವತ್ತು ಅದಿಲ್ವಲ್ಲ, ಅದಕ್ಕೆ ABCD ಕೊಟ್ಟಿದ್ದಾರೆ, ಇಲ್ಲಾಂದರೆ ಅದನ್ನು ಕೊಟ್ಟಿರೋರು. ಆಮೇಲೆ 1ಇಂದ 100ವರೆಗೆ ನಂಬರ್ ಬರೆಯೋ ಥರ ಕೊಟ್ಟಿರ್ತಾರೆ. ಅದಲ್ದಿರ ಇವತ್ತು ಪೇಸ್ಟ್ ಮಾಡೋಕ್ಕೆ ಕೊಟ್ಟಿದ್ರು. ಅದಲ್ದಿರ ಇವಾಗ ಒಂದು ಡ್ರಾಯಿಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಏನು ಅವನು ಎಷ್ಟು ಇಯರ್ ಅವನಿಗೆ ಬರ್ಡೇ ಅಷ್ಟು ಕ್ಯಾಂಡಲ್ ಬಿಟ್ಟು ಕಲರಿಂಗ್ ಮಾಡಿಸ್ಬೇಕಂತೆ. ಇದನ್ನು ನೈಟ್ ವ್ಯೂ ಥರ ಸ್ಟಾರ್ಸು, ಮೂನು ಅದೆಲ್ಲ ಮಾಡಬೇಕಂತೆ. ಏನು ಗೊತ್ತಾ, ನಮಗೆ ಇವತ್ತು ಸ್ಕೂಲಿಂದ ಬಂದು ನಿನ್ನೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 4 ಗಂಟೆಲಿ ನಾವು ಮದುವೆ ಮುಗಿಸ್ಕೊಂಡು ನಾಟಕ ಮುಗಿಸ್ಕೊಂಡು ಬಂದಿರೋದು. ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ವಿ ಅಂತಂದರೆ, ನನ್ನೆ ಮಿಡ್ನೈಟ್ 4 ಗಂಟೆಲಿ ಮನೆಗೆ ಬಂದ್ವಿ. 3 ಗಂಟೇಲಿ 4 ಗಂಟೆಲಿ ಮನೆಗೆ ಬಂದ್ವಿ. 4 ಗಂಟೆಲಿ ಮಲ್ಕೊಂಡ್ವಿ. 4 ಗಂಟೆಲಿ ಮನೆಗೆ ಬಂದು ಬೆಳಗ್ಗೆ ಮಲ್ಕೊಂಡು ಮೆಸೇಜ್ ಕಳಿಸ್ದೆ, ಆಫ್ಡೇ ಲೀವ್ ಬೇಕು ಅಂತ. ಸ್ಯಾಂಕ್ಷನ್ ಆಗಲಿಲ್ಲ, ಬೈವ್ ಕಳಿಸಿದ್ರು ನಮ್ಮ ಮ್ಯಾಮು. ಇಲ್ಲ, ಬೇರೆ 2 ಟೀಚರು ಲೀವ್ ಹಾಕಿದ್ದಾರೆ, ನೀವು ಬರಲೇಬೇಕು ಅಂತ. ಸರಿ ಅಂತ ಹೇಳಿ ಟೈಮ್ ತೊಗೊಂಡು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಮ್ಯಾಮ್ ಅಂತ ಹೇಳಿಬಿಟ್ಟು 9 ಗಂಟೆಗೆ ಹೋದೆ. 9 ಗಂಟೆಗೆ ಹೋದರೆ 7 hours ವರ್ಕ್ ಮಾಡಲೇಬೇಕು. ನಾನು ಹೋಗೋದು ಲೇಟ್ ಆಯಿತು, ಸ್ವಲ್ಪ 9:15 ಆಗೋಯಿತು. ಅದರಿಂದ ಇವತ್ತು ಕಂಟಿನ್ಯೂಯಸ್ ಕ್ಲಾಸ್ ಇತ್ತು. ಕ್ಲಾಸ್ ಆದಮೇಲೆ LSP ಕ್ಲಾಸ್ ಬೇರೆ ಇತ್ತು, ಎಕ್ಸ್ಟ್ರಾ ಕ್ಲಾಸ್ ತೊಗೋಬೇಕು ಓದ್ದೇ ಇರೋ ಮಕ್ಕಳಿಗೆ. ಅದನ್ನು ತೊಗೊಂಡು ಆದಮೇಲೆ ಮತ್ತೆ ಮನೆಗೆ ಬಂದೆ. LSP ಕ್ಲಾಸ್ ತೊಗೊಂಡು ಒಂದು ಮಾರ್ಕ್ಸ್ ಎಂಟ್ರಿ ಮಾಡಬೇಕಿತ್ತು, ಇಂಟರ್ನಲ್ ಮಾರ್ಕ್ಸ್ ಮಕ್ಕಳದು LSPದು. ಅದನ್ನು ಎಂಟ್ರಿ ಮಾಡಿಸಿ ಆಮೇಲೆ ಮನೆಗೆ ಬಂದೆ. ನಿದ್ದೆ ಫುಲ್ಲು ತೂಕರಿಸ್ತಾ ಇತ್ತು. ಬೆಳಗ್ಗೆ 4 ಗಂಟೆಗೆ ಎದ್ದು 8 ಗಂಟೆ 9 ಗಂಟೆಗೆ ಸ್ಕೂಲ್ಗೆ ಹೋಗಿದ್ದೀನಿ. ಮತ್ತೆ ಎಲ್ಲಿ 2 ಅವರ್ 3 ಅವರ್ ನಿದ್ದೆ ಆಗಿಲ್ಲ. ಅಲ್ಲಿಂದ ಬಂದ ತಕ್ಷಣ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ಒಂದು ಸ್ವಲ್ಪ ಹೊತ್ತು ಬಂದ ತಕ್ಷಣ ರಿಲ್ಯಾಕ್ಸ್ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಹೊಟ್ಟೆ ಹಶ್ವಾಗ್ತಾ ಇತ್ತು. ಊಟನೇ ಮಾಡ್ಕೊಂಡ್ಬಿಟ್ಟೆ 5:30ಗೆಲ್ಲ. ಮನೆಗೆ ಬರೋ ಅಷ್ಟರಲ್ಲಿ 4:15 ಆಗಿತ್ತು. ಊಟ ಮಾಡೋ ಅಷ್ಟರಲ್ಲಿ ಒಂದು 5 ಗಂಟೆ 5 ಕಾಲ ಆಯಿತು. ಊಟ ಮಾಡಿಕೊಂಡು ಮತ್ತೆ ಹೋಗಿ ರಾಘು ಕರಾಟೆ ಕ್ಲಾಸು ಮೊನ್ನೆ ತೊಗೊಂಡಿರಲಿಲ್ಲ ಅಂತಂದ್ಬಿಟ್ಟು ಈಗ ಅದನ್ನ ಇದು ಮಾಡೋದಕ್ಕೆ ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ಮಂಡೇನೇ ತೊಗೊಂಡ್ಬಿಟ್ರು. ಸೊ ಅವ್ನಿಗೆ 5:15ಗೆ ಹೋಗ್ಬಿಟ್ಟು ರಾಘುನ ಕರ್ಕೊಂಡು ಮನೆಗೆ ಬಂದು ಆಮೇಲೆ ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಬಟ್ ನನಗೆ ದೇವರನ್ನು ಪೂಜೆ ಮಾಡೋ ಅಷ್ಟು ಶಕ್ತಿ ಇರಲಿಲ್ಲ. ಆಮೇಲೆ ಮೊಟ್ಟೆ ಮಾಡಿದ್ದು ನಾವು ಮಾಡೋಕ್ಕೂ ಮನಸ್ಸಾಗಲಿಲ್ಲ.
ಸೊ ಹಾಗಾಗಿ ಮಕ್ಕಳಿಗೆ ಮೊಟ್ಟೆ ಎಲ್ಲ ಬೇಯಿಸಿದೆ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಮನಸ್ಸಾಗಲಿಲ್ಲ, ಪೂಜೆ ಮಾಡಲಿಲ್ಲ, ಎಲ್ಲ ಕ್ಲೀನ್ ಮಾಡಿಬಿಟ್ಕೊಂಡೆ. ಮಂಡೇಗೆ ಮಾಡೋಣ ಅಲ್ಲ ಟ್ಯೂಸ್ಡೇ ಮಾಡೋಣ ಅಂತ ಹೇಳ್ಬಿಟ್ಟು ಹಿಂದಗಡೆ ಇರೋದು ಮೇಲ್ಗಡೆ ಇರೋದು ಎಲ್ಲ ಬಟ್ಟೆ ತೊಗೊಂಡೋಗಿಟ್ಟಿದ್ದೀನಿ. ಸ್ಟಿಲ್ ಇನ್ನೂ ಮಡಿಚಿಬೇಕು ಇವಾಗ. ಆಮೇಲೆ ಬಂದು ಚಾರ್ವಿಗೆ ನಾಳೆ ಎಕ್ಸಾಮ್ ಇದೆ, ಅವಳಿಗೆ ಲೆಟರ್ ಐಡೆಂಟಿಫಿಕೇಷನ್ಸ್ ಅದನ್ನು ಹೇಳ್ಕೊಟ್ಟೆ. ರಾಗುಗೂ ತುಂಬ ಹೋಮ್ವರ್ಕ್ಸ್ ಇತ್ತು, ಬರೆಯೋದಿತ್ತು, ಪೇಸ್ಟ್ ಮಾಡೋದಿತ್ತು, ಎಲ್ಲ ಇದನ್ನು ಮುಗಿಸಿ ಇವಾಗ ಇವ್ರನ್ನ ಮಲ್ಕೊಳ್ಳೋಕೆ ಬಿಟ್ಟು ಬಟ್ಟೆ ಮಡಚಿ ನಾನು ಮಲ್ಕೊಳ್ಳೋ ಅಷ್ಟು ನಿಜವಾಗ್ಲೂ ಸಾಕು ಹೋಗುತ್ತೆ. ಇನ್ನು ನಾಳೆನೂ ಕೂಡ ಬ್ಯುಸಿ ಶೆಡ್ಯೂಲೇನೆ. ಇವತ್ತು ಮಂಡೇ ಇಷ್ಟ ಆಗಿದೆ, ಇನ್ನು ನಾಳೆ ಟ್ಯೂಸ್ಡೇ ಮನೆ ಬರಬೇಕು, ಪೂಜೆ ಮಾಡಬೇಕು. ನಾಳೆ ಅಂತೂ ಕಳಸ ಎಲ್ಲ ಎತ್ಬಿಟ್ಟಿದ್ದೀನಿ, ಕಳಸ ಎಲ್ಲ ಹಾಕಿ ಪೂಜೆ ಮಾಡಬೇಕು. ನಮ್ಮ ಅಪ್ಪನಿಗೆ ಅಲ್ಲಿ ನೋವಾಗಿದೆ, ಅವ್ರು ಸುಮಾರು ದಿವಸದಿಂದ ಅದು ಪ್ರಾಬ್ಲಮ್ ಸರಿ ಹೋಗ್ತಾನೆ ಇಲ್ಲ ಪಾಪ, ಯಾಕೋ ಏನೂ ತಿನ್ನೋಕ್ಕೆ ಆಗಲಿಲ್ಲ. ನಾನು ನಾಳೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ, ಇಲ್ಲೇ ಬೆಂಗಳೂರಲ್ಲೇ ತೋರಿಸ್ತಿರೋದು ಅವ್ರ ಹಲ್ಲು. ಸೊ ಅದನ್ನು ತೋರಿಸ್ಕೊಂಡು ಬರಬೇಕು. 7 ಗಂಟೆ ಕೊಟ್ಟಿದ್ದಾರೆ. ಅಲ್ಲಿವರೆಗೆ ನಾನು ಪೂಜೆ ಎಲ್ಲ ಮುಗಿಸಿ ಮಕ್ಕಳಿಗೆ ಹೋಮ್ವರ್ಕ್ ಎಲ್ಲ ಮುಗಿಸಿ ಅವಳಿಗೆ ನಾಳೆ ಚಾರ್ವಿಗೆ ಸ್ಕೂಲಿಂದ ಬಂದಮೇಲೆ ನ್ಯೂಮರಸಿ ಇದೆ, ಅದನ್ನು ಪ್ರಾಕ್ಟೀಸ್ ಮಾಡಿಸಿ ರಾಗುಗೆಲ್ಲ ಓದಿಸಿ ಎಲ್ಲ ಆದಮೇಲೆ ಕರ್ಕೊಂಡು ಹೋದರೆ ಅವ್ರನ್ನ ಆರಾಮಾಗಿ ಬಂದ ತಕ್ಷಣ ಮಲಗಿಸ್ಬೋದು. ನಾಳೆ 7 ಗಂಟೆಗೆ ಹೋಗೋ ಅಷ್ಟರಲ್ಲಿ ಇದೆಲ್ಲ ಕೆಲಸ ಮುಗಿಸಿ ಬರೋ ಅಷ್ಟರಲ್ಲಿ ಒಂದು 9 ಗಂಟೆ ಆದರೆ ಆಮೇಲೆ ತಿನ್ನಿಸಿ ಮಲಗಿಸ್ಬೋದು. ತುಂಬ ಕೆಲಸನೇ ಆಗ್ತಾಯಿದೆ. ಈ ರೀತಿಯಾಗಿದೆ ನಮ್ಮ ಇವತ್ತಿನ ರೂಟೀನ್. ಏನಪ್ಪ ಕರೆಕ್ಟ್ ಬಂಗಾರ ಬರೀ ಹಾಂ ABCD ನೋಡ್ತೀನಿ ಕಂದ, ಬರೀ ನೀನು ನಾನು ನೋಡ್ತೀನಿ. ಯಪ್ಪ ಒಟ್ಟಿನಲ್ಲಿ ಸಾಟರ್ಡೇ ಹೆಚ್ಚು ಕಡಿಮೆ ಒಂದು ವೀಕಿಂದನೂ ನಂದು ಹಾರಿಬಲ್ ಡೇಸ್ ಅಂತಲೇ ಹೇಳ್ಬೋದು. ಹೇಳಿದ್ನಲ್ವ ನನ್ನ ಫ್ರೆಂಡ್ ಬಂದಳು ಅಂತ ಹೇಳಿದ್ನಲ್ಲ, ಆ ದಿನದಿಂದ ಹಿಡಿದು ಆ ವೀಕೆಂಡು ಫುಲ್ಲು ಟ್ರಾವೆಲ್ ಆದ ತಕ್ಷಣ ಫುಲ್ಲು ಮನೆ ಕ್ಲೀನಿಂಗ್ ಆದ ತಕ್ಷಣ ಫುಲ್ಲು ಊರಿಗೆ ಟ್ರಾವೆಲ್ಲು. ಇವಾಗ ಊರಿಗೆ ಟ್ರಾವೆಲ್ ಮಾಡಿಕೊಂಡು ಬಂದ ತಕ್ಷಣ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಈ ಥರ ಹೇಳ್ಕೊಡೋದಿತ್ತು ಮತ್ತು ಮನೆ ಕ್ಲೀನಿಂಗು. ಯಪ್ಪ ನನಗಂತೂ ಫ್ರೀನೇ ಆಗಿಲ್ಲ. ಇದಾದಮೇಲೂ ನೆಕ್ಸ್ಟ್ 1 ವೀಕು ನಿಮಗೆ ಇದೇ ಥರ ಮತ್ತೆ ಕ್ಲೀನಿಂಗ್ ಬ್ಲಾಗೇ ಬರುತ್ತೆ ಅನಿಸುತ್ತೆ. ಹತ್ತತ್ರ 15 ಡೇಸ್ ಆಯಿತು ಯುಗಾದಿಗೆ. ಯುಗಾದಿ 15 ಡೇಸ್ ಆಯಿತು ಈಗ ಗುರುವಾರದಿಂದ. ಈ ಗುರುವಾರ ಬಂದರೆ 2 ವೀಕ್ ಆಯಿತು. 2 ವೀಕಿಂದನೂ ಕಂಟಿನ್ಯೂಸ್ ಆಗಿ ರೆಸ್ಟ್ಲೆಸ್ ಲೈಫ್ನ ನಾನು ಲೀಡ್ ಮಾಡ್ತಾಯಿದ್ದೀನಿ. ಅಂದರೆ ಯಾಕೆ ಇದೆಲ್ಲ ಹೇಳ್ಕೋಬೇಕು ಅಂತ ಏನಿಲ್ಲ, ಅಂದರೆ ಬೆಂಗಳೂರು ಜೀವನ ಅಷ್ಟು ಈಸಿ ಅಲ್ಲ. ನೀವು ಅಂದ್ಕೊಂಡಂಗೆ ಅಲ್ಲ, ಹೋಗ್ತಾರೆ ಹೊರಗಡೆಗೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಬರ್ತಾರೆ. ಅಲ್ಲ, ನಮಗೆ ಅಲ್ಲೂ ಕೂಡ 10 ನಿಮಿಷ ಇನ್ಸ್ಟಾಗ್ರಾಮ್ನ ಆನ್ ಮಾಡಿ ನೋಡೋ ಅಷ್ಟೂ ನನಗೆ ಫ್ರೀ ಇರಲ್ಲ. ಅಷ್ಟು ಕೆಲಸ ಅಂದರೆ ಕೆಲಸ ಇರುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಲೈಫ್ ಈಸ್ ಮೊದಲಾಗಿದ್ದರೆ ಲೈಫ್ ಈಸ್ ಶಾರ್ಟ್ ಮೇಕ್ ಇಟ್ ಸ್ವೀಟ್ ಅಂತ ಹೇಳ್ಬಿಡ್ತಾ ಇದ್ದೆ. ಬಟ್ ಇವಾಗ ಲೈಫ್ ಈಸ್ ನಾಟ್ ಶಾರ್ಟ್ ಅಂತ ಅನ್ನಿಸ್ತಾ ಇದೆ, ಲೈಫ್ ಈಸ್ ಹಾರ್ಡ್ ಅಂತ ಅನ್ನಿಸ್ತಾ ಇದೆ. ಇವಾಗ ಅದನ್ನು ಸಾಫ್ಟ್ ಮಾಡಬೇಕಾಗಿದೆ. ಏನೂ ಮಾಡೋಕ್ಕಾಗಲ್ಲ, ಲೈಫ್ ಹೆಂಗೆ ಬರುತ್ತೆ ಹಂಗೆ ಹೋಗ್ಬೇಕಲ್ವಾ. ಸೊ ನನ್ನ ಮಗಂದು ಪ್ರಾಕ್ಟೀಸ್ ಸೆಷನ್ ನಡೀತಾ ಇದೆ. ಏನಕ್ಕೆ ಅಂದರೆ ಅವರು ಜೂನಿಯರ್ KG, ನನ್ನ ಮಗ ಬಂದು ಜೂನಿಯರ್ KG, ಸೀನಿಯರ್ KG ಅವ್ರಿಗೆ ಸೆಂಡ್ ಆಫ್ ಕೊಡಬೇಕಂತೆ. ಅದಕ್ಕೆ ಇವ್ರದ್ದು ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಅಂತೆ. ಇವ್ರಿಗೆ ನಾವೇ ಡ್ರೆಸ್ ತೊಗೋಬೇಕಂತೆ, ಡ್ರೆಸ್ ಹಾಕಿಸಿ ಆಮೇಲೆ ಅದನ್ನು ಡ್ಯಾನ್ಸ್ ಮಾಡಬೇಕಂತೆ. ಡ್ಯಾನ್ಸ್ ವೀಡಿಯೋನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ಇಷ್ಟೆಲ್ಲ ಆಯಿತು. ನೆಕ್ಸ್ಟ್ ವ್ಲಾಗಲ್ಲೆಲ್ಲ ಏನಾಯಿತು ಏನು ಅಂತ ತಿಳಿಸ್ತೀನಿ.